ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋದಲ್ಲಿ SSY ಅಂತಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ, ಈ ಒಂದು ಯೋಜನೆಯ ಬಗ್ಗೆ ಸ್ವಲ್ಪ ನಿಮಗೆ ವಿವರಣೆ ನೀಡೋಣ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕೆಳಗಡೆ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ಒಂದು ಸ್ನೇಹಿತರ ಗ್ರೂಪ್ಗಳಲ್ಲಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾರಿಗಾದ್ರೂ ಉಪಯೋಗ ಆಗ್ಬೋದು, ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ನೋಡೋದಾದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಅಂದರೆ ಇದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಮೀಸಲಿರ್ತಕ್ಕಂತಹ ಒಂದು ಯೋಜನೆ ಅಂತ ಅನ್ಬೋದು. ಹೌದು, ಕೇಂದ್ರ ಸರ್ಕಾರವು 2015ರಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತದೆ. ಅಂತ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಂದರೆ ಇದು ಕೇವಲ ಹೆಣ್ಣು ಮಕ್ಕಳಿಗೆ. ಇನ್ನು ಯಾರೆಲ್ಲ ಈ ಒಂದು ಯೋಜನೆಯಲ್ಲಿ ಖಾತೆಯನ್ನು ಹೊಂದಬಹುದು ಅಂತ ನಾವು ನೋಡೋದಾದರೆ ಇದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಮೀಸಲಿರ್ತಕ್ಕಂತಹ ಒಂದು ಯೋಜನೆ ಅಂತ ಹೇಳ್ಬೋದು. ಇದರಲ್ಲಿ ಗಂಡು ಮಕ್ಕಳಿಗೆ ಯಾವುದೇ ರೀತಿಯ ಈ ಒಂದು ಯೋಜನೆಯು ಅನ್ವಯ ಆಗೋದಿಲ್ಲ. ಯಾರೆಲ್ಲ ಮನೆಯಲ್ಲಿ ಈ ಒಂದು ಯೋಜನೆಯು ಮನೆಯಲ್ಲಿ ಇರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ, ಮನೆಯಲ್ಲಿ ಇರ್ತಕ್ಕಂತಹ 2 ಹೆಣ್ಣು ಮಕ್ಕಳಿಗೆ ಈ ಒಂದು ಯೋಜನೆಯಲ್ಲಿ ನೀವು ಖಾತೆಯನ್ನು ತೆರಬಹುದಾಗಿದೆ. ಅಪ್ಪಿತಪ್ಪಿ ನಿಮ್ಮ ಮನೆಯಲ್ಲಿ ಏನಾದರೂ ಅವಳಿ ಮಕ್ಕಳಿದ್ರು ಅಥವಾ ತ್ರಿವಳಿ ಮಕ್ಕಳಿದ್ರು ಅವರು ಸಹ ಈ ಒಂದು ಯೋಜನೆಯಡಿಯಲ್ಲಿ ಖಾತೆಯನ್ನು ತೆರೆಯಬಹುದು. ವಯಸ್ಸಿನ ಮಿತಿ ನಾವು ನೋಡೋದಾದರೆ ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗು ಏನು ಹುಟ್ಟುತ್ತಲ್ವ ಆ ಒಂದು ವರ್ಷದಿಂದ 10 ವರ್ಷದ ಒಳಗಡೆ ಇರ್ತಕ್ಕಂತಹ ಹೆಣ್ಣು ಮಕ್ಕಳು ಈ ಒಂದು ಯೋಜನೆಯಲ್ಲಿ ಖಾತೆಯನ್ನು ತೆರೆಯಬಹುದಾಗಿದೆ. ಈ ಒಂದು ಯೋಜನೆಯಲ್ಲಿ ಖಾತೆಯನ್ನು ನಾವು ಎಲ್ಲೆಲ್ಲಿ ತೆರೆಯಬಹುದು ಅಂತ ನಾವು ನೋಡೋದಾದರೆ ಇದನ್ನು ಪೋಸ್ಟ್ ಆಫೀಸ್ಗಳಲ್ಲಿ ನೀವು ಹೋಗಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಖಾತೆಯನ್ನು ಹೊಂದಬಹುದು. ಅಲ್ಲದೆ ಎಲ್ಲ ಬ್ಯಾಂಕಿನಲ್ಲೂ ಸಹ ನೀವು ಈ ಒಂದು ಯೋಜನೆಯಲ್ಲಿ ಖಾತೆಯನ್ನು ಹೊಂದಬಹುದು. ನೀವು ಖಾತೆಯನ್ನು ತೆರೆಯಲು ಅಂದರೆ ನೀವು ಅಕೌಂಟ್ ಮಾಡ್ಸೋಕ್ಕೆ ಹೋಗಬೇಕಾದಲ್ಲಿ ನೀವು ಮಗುವಿನ ಆಧಾರ್ ಕಾರ್ಡ್ ಹಾಗೆ ಮಗುವಿನ ಜನನ ಪತ್ರ ಏನು ಬರುತ್ತೆ, ಬರ್ತ್ ಸರ್ಟಿಫಿಕೇಟ್ ಏನು ಬರುತ್ತೆ ಅದನ್ನು ನೀವು ತೆಗೆದುಕೊಂಡು ಹೋಗಲೇಬೇಕು. ಹಾಗೆ ನೀವು ಮಿನಿಮಮ್ ಎಷ್ಟು ರೂಪಾಯಿನ ಕಟ್ಬೋದು ಅಂತ ನೀವು ಕೇಳೋದಾದರೆ 1 ವರ್ಷಕ್ಕೆ 250ರಿಂದ 1.5 ಲಕ್ಷದವರೆಗೆ ಈ ಒಂದು ಖಾತೆಯಲ್ಲಿ ನೀವು ಹಣವನ್ನು ಜಮಾ ಮಾಡ್ಬೋದು. ಈ ಒಂದು ಯೋಜನೆಯು ಬಹಳ ಅಂದರೆ ಬಹಳ ಹೆಣ್ಣು ಮಕ್ಕಳಿಗೆ ಉಪಯೋಗವಾಗುತ್ತದೆ. ಯಾಕೆ ಅಂದರೆ ಈ ಒಂದು ಅವರು PUC ಆದ ನಂತರ ಅಂದರೆ ಅವ್ರಿಗೆ 18 ವರ್ಷ ತುಂಬಿದ ನಂತರ ನೀವೇನಾದರೂ ಒಂದು ಹೆಣ್ಣು ಮಗುವಿಗೆ ಮದುವೆನ ಮಾಡಬೇಕಾಗಿರುತ್ತೆ ಅಥವಾ ಮುಂದೆ ಇನ್ನೂ ಎಜುಕೇಷನ್ ಪರ್ಪಸ್ಗೆ ದುಡಬೇಕು ಅಂತಂದಾಗ ನೀವು ಇವತ್ತಿಂದಲೇ ನೀವು ಈ ಒಂದು ಹಣವನ್ನು ಸೇವ್ ಮಾಡ್ತಾ ಹೋದರೆ ಮುಂದೆ ಖಂಡಿತವಾಗ್ಲೂ ಆ ಒಂದು ಹೆಣ್ಣು ಮಗುವಿಗೆ ಅನುಕೂಲ ಅಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯಾರೂ ಸಹ ಮಿಸ್ ಮಾಡಬೇಡಿ. ಯಾವ ಮನೆಯಲ್ಲಿ 1ರಿಂದ 10 ವರ್ಷದ ಒಳಗಡೆ ಹೆಣ್ಣು ಮಕ್ಕಳು ಇರ್ತಾರೆ ಅವರೆಲ್ಲ ಇನ್ನೂ ಸಹ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಖಾತೆಯನ್ನು ಹೊಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಹಿಂದೆ ಹೋಗಿ ನಿಮ್ಮ ಬ್ಯಾಂಕುಗಳಲ್ಲಿ ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ಈ ಒಂದು ಖಾತೆಯನ್ನು ತೆರೆಯಬಹುದಾಗಿದೆ. ಸ್ನೇಹಿತರೆ, ಇನ್ನು ಯಾವ ಬ್ಯಾಂಕುಗಳಲ್ಲಿ ನಾವು ಖಾತೆಯನ್ನು ಹೊಂದ್ಬೋದು ಅಂತ ನೋಡೋದಾದರೆ ನೀವು ಯೂನಿಯನ್ ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, HDFC, ಆಕ್ಸಿಸ್ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಇದೇ ರೀತಿಯ ಅನೇಕ ಬ್ಯಾಂಕುಗಳಲ್ಲಿ ನೀವು ಈ ಒಂದು ಖಾತೆಯನ್ನು ತೆರೆಯಬಹುದಾಗಿದೆ. ಹಾಗೆ ಇನ್ನೂ ಇದ್ರ ಬಗ್ಗೆ ಜಾಸ್ತಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂತಹ ನಿಮಗೆ ಸಮೀಪದಲ್ಲಿರ್ತಕ್ಕಂತಹ ಬ್ಯಾಂಕುಗಳು ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಇದರ ಬಗ್ಗೆ ತಿಳ್ಕೊಬೋದು. ನಾನು ಆದಷ್ಟು ಪೋಸ್ಟ್ ಆಫೀಸಿಗೆ ರೆಫರ್ ಮಾಡ್ತೀನಿ. ಯಾಕಂದರೆ ನಾವು ಈಗಾಗಲೇ ಪೋಸ್ಟ್ ಆಫೀಸಲ್ಲೇ ನಮ್ಮ ಮಗಳ ಖಾತೆಯನ್ನು ಮಾಡಿರೋದು. ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ, ಈಗಾಗಲೇ ನಾನು ಹೇಳಿದ ರೀತಿ ಮಗು ಹುಟ್ಟಿದ ವರ್ಷದಿಂದ 10 ವರ್ಷದ ಒಳಗಡೆ ನಾವು ಈ ಒಂದು ಖಾತೆಯಿಂದ ತೆರೆಯಬಹುದು ಅಂತ ಹೇಳಿದ್ದೀನಿ. ಅಂತ ಅಂದರೆ ಈ ಒಂದು ಖಾತೆಯಲ್ಲಿ ನಾವು ಎಷ್ಟು ವರ್ಷದವರೆಗೆ ಹಣವನ್ನು ಜಮಾ ಮಾಡಬೇಕು ಅಂದರೆ ಎಷ್ಟು ವರ್ಷದವರೆಗೆ ನಾವು ಅಕೌಂಟಿಗೆ ದುಡ್ಡನ್ನು ಹಾಕ್ಬೋದು ಅಂತ ನಾವು ನೋಡೋದಾದರೆ 15 ವರ್ಷದವರೆಗೆ ನೀವು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಹಣವನ್ನು ಜಮಾ ಮಾಡ್ಬೋದು. ಅಂದರೆ ಅಕೌಂಟಿಗೆ ದುಡ್ಡನ್ನು ನೀವು ಕಟ್ಟಬಹುದಾಗಿದೆ. 15 ವರ್ಷದ ನಂತರ 15 ವರ್ಷದಿಂದ ಅದೇ 18 ವರ್ಷಕ್ಕೆ ನೀವು ಬೇಕು ಅಂತ ಅಂದಲ್ಲಿ ನೀವು ಹಣವನ್ನು ಹಿಂಪಡೆಯಬಹುದು. ಇಲ್ಲ ಅಂತ ಅಂದರೆ 21 ವರ್ಷಕ್ಕೆ ನಿಮಗೆ ಒಂದು ಒಳ್ಳೆಯ ಬಡ್ಡಿ ದರದ ಒಂದಿಗೆ ಒಂದು ಒಳ್ಳೆಯ ಮೊತ್ತ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಮೋಸ ಅಂತೂ ಇಲ್ಲ. ಯಾಕಂದರೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಆದಷ್ಟು ಈ ಒಂದು ಖಾತೆಯನ್ನು ಎಲ್ಲರೂ ತೆರೀರಿ ಅನ್ನೋದು ನನ್ನ ಒಂದು
ಕೋರಿಕೆ. ಹಾಗೆ 250 ರೂಪಾಯಿ ಅಂದರೆ ನೀವು ಒಂದು ವರ್ಷಕ್ಕೆ 250ರಿಂದ 1.5 ಲಕ್ಷದವರೆಗೆ ಕಟ್ಬೋದು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಒಂದೇ ಸತಿ ನಮಗೆ ಇಷ್ಟೊಂದು ಹಣವನ್ನು ಖಂಡಿತವಾಗ್ಲೂ ಕಟ್ಟೋಕ್ಕಂತೂ ಆಗಲ್ಲ 1.5 ಲಕ್ಷ ತನಕ ಅಂತ ಅಂದರೆ. ನೀವು ಏನು ಮಾಡ್ಬೋದಪ್ಪ ಅಂತ ಅಂದರೆ ಒಂದು ತಿಂಗಳಿಗೆ ಇಷ್ಟಿಷ್ಟು ಅಂತ ನಿಗದಿಪಡಿಸ್ಕೋಬೋದು. ಇವಾಗ 250 ಆಗಿರ್ಬೋದು ಅಥವಾ 500 ಆಗಿರ್ಬೋದು ಅಥವಾ 1,000 ಆಗಿರ್ಬೋದು. ನಿಮಗೆ ಎಷ್ಟು ಹಣವನ್ನು ನೀವು ಆ ಒಂದು ಖಾತೆಯಲ್ಲಿ ಜಮಾ ಮಾಡ್ಬೋದು ಅಂದರೆ ಹಾಕ್ಬೋದು. ಅಷ್ಟು ಒಂದು ಹಣವನ್ನು ನೀವು ಖಂಡಿತವಾಗ್ಲೂ ಹಿಂದಿನಿಂದನೇ ಕಟ್ಕೊಂಡು ಬಂದರೆ ನಿಮ್ಮ ಹೆಣ್ಣು ಮಗುವಿನ ಅಂದರೆ ನಿಮ್ಮ ಮಗಳ ಮುಂದಿನ ಭವಿಷ್ಯಕ್ಕೆ ಖಂಡಿತವಾಗ್ಲೂ ಇದು ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ. ಅಂದ ಹಾಗೆ ಇಂದಿಗೆ ನಾವು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಬಡ್ಡಿ ದರ ನೋಡೋದಾದರೆ 8.2 ಇದೆ. ಖಂಡಿತವಾಗ್ಲೂ ಒಂದು ಒಳ್ಳೆಯ ಬಡ್ಡಿ ದರ ಅಂತ ಹೇಳ್ಬೋದು. ನಾವು ಸಹ ನಮ್ಮ ಮಗಳಿಗೆ ಈ ಒಂದು ಯೋಜನೆಯಡಿ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದೀವಿ. ನೀವು ಸಹ ಈ ಒಂದು ಖಾತೆಯನ್ನು ಆದಷ್ಟು ಬೇಗ ತೆರೆಯಿರಿ. ಹಾಗೆ ನಿಮ್ಮ ಹೆಣ್ಣು ಮಗುವಿಗೆ ಒಂದು ಎಜುಕೇಷನ್ಗೆ ಅಥವಾ ಅವರ ಒಂದು ಮದುವೆಗೆ ಅಥವಾ ಹೈಯರ್ ಸ್ಟಡೀಸ್ಗೆ ಖಂಡಿತವಾಗ್ಲೂ ಅವರ ಒಂದು ಕನಸುಗಳಿಗೆ ನೀವು ಬಣ್ಣವನ್ನು ತುಂಬಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಈ ಒಂದು ಯೋಜನೆ ನಿಮಗೆ ಬಹಳ ಅಂದರೆ ಬಹಳ ಉಪಯೋಗ ಮಾಡುತ್ತದೆ. ಅಂದ ಹಾಗೆ ಏನಾದರೂ ನೀವು ಈಗ ಬೆಂಗಳೂರಲ್ಲಿ ಇರ್ತೀರಾ ಅಂತ ಅಂದ್ಕೊಳ್ಳಿ. ಬೆಂಗಳೂರಿಂದ ನಾವು ಊರ ಕಡೆಗೆ ಬಂದು ಸೆಟ್ಲ್ ಆಗಬೇಕಪ್ಪ, ಅಕೌಂಟು ನಾವು ಯಾವ ರೀತಿ ಇದನ್ನ ಮಾಡೋದು, ಕ್ಲೋಸ್ ಮಾಡಬೇಕಾ ಏನು ಎತ್ತ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಅದ್ರ ತಲೆಬಿಸಿ ನಿಮಗೆ ಬೇಡ. ಬೆಂಗಳೂರಿಂದ ನೀವು ಯಾವ ಒಂದು ಗ್ರಾಮಕ್ಕೆ ನೀವು ವರ್ಗಾವಣೆ ಹೊಂದ್ತೀರಾ ಅಂದರೆ ಎಲ್ಲಿ ಬಂದು ನೀವು ನೆಲೆಸಲಿಕ್ಕೆ ಇಷ್ಟಪಡ್ತೀರಾ ಅಲ್ಲಿ ಸುತ್ತಮುತ್ತ ಇರತಕ್ಕಂತಹ ಆ ಬ್ಯಾಂಕುಗಳು ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ಖಂಡಿತವಾಗ್ಲೂ ನೀವು ನಿಮ್ಮ ಒಂದು ಖಾತೆಯನ್ನು ಅಲ್ಲಿಂದ ಇಲ್ಲಿಗೆ ನೀವು ಖಂಡಿತವಾಗ್ಲೂ ಟ್ರಾನ್ಸ್ಫರ್ ಮಾಡ್ಕೋಬೋದು. ಅದ್ರ ತಲೆಬಿಸಿ ಅಂತೂ ನಿಮಗೆ ಬೇಡಕ್ಕೆ ಬೇಡ. ಇದಿಷ್ಟು ನಮ್ಮ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಒಂದು ವಿವರಣೆ ಆಗಿತ್ತು. ಖಂಡಿತವಾಗ್ಲೂ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅನ್ನೋಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.